ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಶಾಸಕ ಆಶಿಫ್ ಶೇಟ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬೆಂಬಲಿಗರ ಆಗ್ರಹ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ರಾಜ್ಯದಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿ ಜೋರಾಗಿ ಕೇಳಿ ಬರ್ತಿದ್ದು, ರಾಜ್ಯದಲ್ಲಿಯೇ ಅತಿದೊಡ್ಡ ಜಿಲ್ಲೆ ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡು 3 ಜಿಲ್ಲೆ ಆಗುವಷ್ಟು ದೊಡ್ಡದಾಗಿದೆ. ಅದರಂತೆ ಜಿಲ್ಲೆಯಲ್ಲಿ 2 ಮಂತ್ರಿಗಳನ್ನು ಹೊಂದಿದ್ದು, ಬೆಳಗಾವಿ ನಗರದಿಂದ ಮತ್ತೊಂದು ಮಂತ್ರಿ ಸ್ಥಾನಕ್ಕೆ ಶಾಸಕ ಆಶಿಫ್ ಶೇಟ್ ಅವರನ್ನು ಆಯ್ಕೆ ಮಾಡಬೇಕೆಂದು ದಲಿತ ಸಂಘಟನೆಯ ಮುಖಂಡ ಮಲ್ಲೇಶ್ ಚೌಗಲೆ ಹಾಗೂ ಬೆಂಬಲಿಗರು ಆಗ್ರಹಿಸಿದರು. ಶನಿವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಹಲವಾರು ದಶಕಗಳಿಂದ ಬೆಳಗಾವಿ ನಗರದಿಂದ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇದೆ. ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಆಶಿಫ್ ಶೇಟ್ ಅವರು ಜಾತಿ ಧರ್ಮಗಳನ್ನು ಲೆಕ್ಕಿಸದೆ ಬಡ ಶ್ರೀಮಂತರು ಎನ್ನದೆ ನಿರಂತರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ. ಸಣ್ಣ ಪುಟ್ಟ ಜಿಲ್ಲೆಗಳಿಗೆ ಮಂತ್ರಿಗಳನ್ನ ಮಾಡುವ ಸರ್ಕಾರ ಬೆಳಗಾವಿಯಂತಹ ದೊಡ್ಡ ಜಿಲ್ಲೆಗೆ ಕನಿಷ್ಠ 4-5 ಜನರನ್ನಾದರೂ ಮುಂಬರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ನೂತನ ಕ್ಯಾಬಿನೆಟ್ ಸಭೆಯಲ್ಲಿ ಶಾಸಕ ಆಶಿಫ್ ಶೇಟ್ ಅವರನ್ನ ಮಂತ್ರಿಯನ್ನಾಗಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ನಾವೇನು ಐದಿಂದ ತಿಳ್ಕೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆವು. ಪಕ್ಷ ಅಧಿಕಾರದಲ್ಲಿ ಬಂದಿದೆ. ಇದ್ರ ಹಿಂದೆ ಕೂಡ ಎಸ್.ಎಂ. ಕೃಷ್ಣ ಸರ್ಕಾರ ಕೂಡ ಇತ್ತು. ಅದಕ್ಕೆ ನಾವು ಒತ್ತಾಯ ಪೂರ್ವಕವಾಗಿ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಮಂದಿನ ಇದ್ರ ಹಿಂದೆ ಮಂತ್ರಿಗಳು ಮಾಡ್ಯಾರ. ಆದ್ರೆ ಬೆಳಗಾವಿ ನಗರದಿಂದ ಯಾರಿಗೆ ಮಾಡಿಲ್ಲ. ಅದು ಮೈನಾರಿಟಿ ಐಯಿಂದ ಅದ್ರ ಹಿಂದೆ ನಾವೆಲ್ಲರೂ ಕೂಡ್ಕೊಂತ ಅದೇ ಒಂದು ಬೆಂಬಲಕ್ಕೆ ನಿಂತು. ಸರ್, ನಾವು ಇವತ್ತ ಪ್ರೆಸ್ ಮೀಟ್ ತಮ್ಮ ಮಾಧ್ಯಮ ಮುಖಾಂತರ ನಾವು ಸರ್ಕಾರಕ್ಕೆ ನಮ್ಮ ಹೈಕಮಾಂಡ್ಗೆ ನಮ್ಮ ಮೆಸೇಜ್ ಕಳಿಸ್ತೀವಿ. ಈಗ ನಾವು ಲೆಟರ್ ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದೇವೆ. ಅದ್ರ ಜೊತೆನ ಎಲ್ಲಾ ಸಂಘ ಸಂಸ್ಥೆಯಿಂದ ಪ್ರತಿಯೊಬ್ಬರು ಎಲ್ಲರೂ ಇವತ್ತಿನ ನಾವು ಪತ್ರ ಮುಖಾಂತರ ನಮ್ದು ಅಂಡುಣಿಕೆ ಇವತ್ತಿನ ತಿಳ್ಸಕ್ ನಾವು ಶುರು ಅದನ್ನ ನಾವು ಉಪಯೋಗ ಮಾಡ್ತೀವಿ. ಮಾಧ್ಯಮ ಮುಖಾಂತರ ನಾವು ನಮ್ ಕ್ಯಾಂಪೇನ್ ಶುರು ಮಾಡ್ತೇವೆ. ಅದು ಆಗೋ ಮಟ್ಟ ನಾವು ಬಿಡಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ನಾವು ಬರೀ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಅದು ಫಸ್ಟ್ ನಾವು ಮೆಸೇಜ್ ಅಲ್ಲಿ ಹೋಗಿ ಮುಟ್ಟಿಲಿ. ಇದಾದ್ಮೇಲೆ ನಾವು ಹೇಳಿಲ್ಲ. ಈಗ ಅದ್ರ ಲೆಟರ್ ಕ್ಯಾಂಪೇನ್ ಕೂಡ ಮಾಡ್ತೀವಿ. ನಾವು ನಮ್ಮ ಎಲ್ಲ ಹಿರಿಯ ಮುಖಂಡರು ಜಿಲ್ಲೆಯಲ್ಲಿ ಇದ್ದಂತ ಶ್ರೀ ಸತೀಶ್ ಜಾರಕಿಹೊಳಿ ಆಗ್ಲಿ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗ್ಲಿ, ಎಲ್ಲ ಶಾಸಕರು ಕೂಡ ನಾವು ಭೇಟಿಯಾಗಿ ವಿನಂತಿ ಮಾಡ್ಕೋತೀವಿ. ನಾವು ಒಂದು ಮೈನಾರಿಟಿ ಒಂದು 5 ಮತ್ತು ಬೆಳಗಾವಿ ಸಿಟಿದಿಂದ ಆಚೆ ಬಂದಂತ ಶಾಸಕರಿಗೆ ತಾವು ಮಂತ್ರಿ ಮಂಡಲದ ಸ್ಥಾನ ಕೊಡ್ಬೇಕಂತ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ಇಲ್ಲ, ನಾವು ಬದಲಾವಣೆ ಅನ್ನಂಗಿಲ್ಲ. ಇದ್ರ ಹಿಂದೆ ಜಿಲ್ಲೆಗೆ 4 ಮಂತ್ರಿಗಳು ಕೊಡ್ತೀವಿ. ಇದರಿಂದ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆಗಿದೆ. ಮತ್ತೆ ಬೆಳಗಾವಿ ತಾಲೂಕು ಬಹಳ ದೊಡ್ಡದಾಗಿದೆ. ಚಿಕ್ಕೋಡಿ ಜಿಲ್ಲೆ ಆಗಿದೆ. ಅಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅವ್ರು ಕೆಪಿಸಿಸಿ ಅಧ್ಯಕ್ಷ ಮಂತ್ರಿ ಆಗಲಿ ಅಂತ ನಮ್ಮ ಆಶೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಅಂತ ಆಶೆ ಇದೆ. ಅದೇ ಬೆಳಗಾವಿ ಶಹರಕ್ಕೆ ಇನ್ನೂವರೆಗೆ ಕೊಟ್ಟಿಲ್ಲ. ಇತಿಹಾಸ ನೋಡ್ರಿ, ಇತಿಹಾಸ ಬಿಟ್ಟು ಚೆಕ್ ಮಾಡ್ರಿ. ಅದೇ ಇಲ್ಲಿ ಬಂದ್ ಇದ್ದಂತವ್ರು ಮಂತ್ರಿಗಳು ಆಗ್ಯಾರ. ಬಹಳಷ್ಟು ಜನ ಅದಾರ. ಕೇಂದ್ರ ಮಂತ್ರಿಗಳು ನೋಡಿದೀವಿ, ರಾಜ್ಯ ಮಂತ್ರಿಗಳು ನೋಡಿದೀವಿ. ಆದ್ರೆ ನಮ್ದು ಒಂದು ಹಕ್ಕಿದೆ. ನಾವು ನಮ್ದೊಂದು ಫಂಡಮೆಂಟಲ್ ರೈಟ್ಸ್ ಇದೆ. ನಮ್ದು ಸಂವಿಧಾನ ಬಗ್ಗೆ, ಸಂವಿಧಾನ ಹಿಡ್ಕೊಂಡು ಹೋಗೋರು, ನಾವು ಸಂವಿಧಾನ ವಿಶ್ವಾಸ ಇಡೋರು, ನಾವು ಮತ ಹಾಕ್ತೀವಿ. ಬೆಳಗಾವಿ ಸಿಟಿಯಲ್ಲಿ ಎಲ್ಲ ಉತ್ತರದಲ್ಲಿ ನಾವೆಲ್ಲ ಮತ ಹಾಕ್ತೀವಿ. ನಮಗೂ ಒಂದು ಅಧಿಕಾರ ಕೊಡ್ರಿ, ನಮಗೂ ಒಂದು ನೈತಿಕ ಹಕ್ಕಿದೆ. ನಮ್ಮ ಮಂತ್ರಿ ಒಬ್ಬರು ಸಿಟಿಯಲ್ಲಿ ಇಲ್ಲ, ಇಷ್ಟ ನಮ್ಮ ಭಾವನೆ ಇದೆ. ಆದ್ರೆ ನಾವು ಯಾರಿಗೂ ವಿರೋಧ ಅಂತಿಲ್ಲ. ಇನ್ನು ಹೆಚ್ಚು ಕೊಟ್ಟಂತೀವಿ. ನಾವು 4 ಮಂತ್ರಿ ಮಂಡಲ ಕೊಡ್ರಿ, ನಾವ್ ಯಾಕಿಲ್ಲ ಅಂತೀವಿ. ನಾವು ಮತ್ ಬೆಳಗಾವಿ ಜಿಲ್ಲಾ ಬಹಳ ದೊಡ್ಡದು.
ಯಾವ್ದು ಸರ್? ಹಾ ಸರ್, ಬೆಳಗಾವದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ ಈಗಾಗಲೇ ಸಾಮಾನ್ಯ ಜಿಲ್ಲಾ ಮಂತ್ರಿ ಉಸ್ತುವಾರಿ ಆದಂತ ಸತೀಶ್ ಅಣ್ಣ ಫ್ಲೈಓವರ್ ಆಗಲಿ, ಬೆಳಗಾವಿ ರೋಡ್ ಅಲ್ಲಿ ರಿಂಗ್ ರೋಡ್ ಆಗಲಿ, ಬೆಳಗಾವಿ ಸಿಟಿಯಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಮಾಡುವಂತ ಕನಸು ನೆನೆಸಿದೆ. ಇದು ಬೆಳಗಾವಿ ಶಹರಕ್ಕೆ, ಯಾಕಂದ್ರೆ ಇದು 8ನೇ ರಾಜಧಾನಿ ಆಗಿದ್ದರಿಂದ ಅಧಿವೇಶನ ನಡೀತಾ ಇದೆ. ಇಲ್ಲ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಮಂತ್ರಿಮಂಡಲ ಕೊಟ್ರಿ ಹೆಚ್ಚಿಗೆ ಪವರ್ ಸಿಗ್ತೈತಿ, ಹೆಚ್ಚಿಗೆ ಅಧಿಕಾರ ಸಿಗ್ತೈತಿ, ಮತ್ತೆ ಇನ್ನೊಂದು ಡೆವಲಪ್ಮೆಂಟ್ ಬೆಳಗಾವಿ ಸಿಟಿ ಆಗ್ತೈತೆ ಅಂತ ನಮ್ಗೊಂದು ಆಸೆ. ಅಲ್ಲ, ಒಂದು ನಾವು ಈ ಪತ್ರಿಕಾ ಗೋಷ್ಠಿ ಕರೆದು ನಾವು ಅವ್ರನ್ನ ಬಿಟ್ಟು ಇವ್ರು ಮಾಡ್ಲಿ ಅಂತ ಹೇಳಕ್ಕಾಗಲ್ಲ. ಬೆಳಗಾವ ಇಡೀ ಕರ್ನಾಟಕ ರಾಜ್ಯದೊಳಗೆ ದೊಡ್ಡ ಜಿಲ್ಲೆ. ಇದು 3 ಜಿಲ್ಲೆ ಆಗುವಂತ ಒಂದು ಜಿಲ್ಲೆ. ಅದಕ್ಕಾಗಿ ದಯಮಾಡಿ ಸಣ್ಣ ಜಿಲ್ಲೆಗೆ 1-2 ಮಂತ್ರಿಗಳನ್ನು ಕೊಡ್ತಾರ. ಅದಕ್ಕಾಗಿ ನಮ್ಮದು 3 ಜಿಲ್ಲೆ ಆಗುವಂತ ಬೆಳಗಾವಿ ಜಿಲ್ಲೆ. ಅದಕ್ಕಾಗಿ ದಯಮಾಡಿ ನೀವು 2-3 ಏನ್ ಅದಾರ ಅವ್ರು ಎಲ್ಲಾ ಡೆವಲಪ್ಮೆಂಟ್ ಮಾಡಕತ್ತಾರ, ಎಲ್ಲಾ ಇಂಪ್ರೂವ್ಮೆಂಟ್ ಮಾಡಕತ್ತಾರ, ಬೆಳಗಾವಿ ಒಳ್ಳೆ ರೀತಿ ಕೊಂಡೊಯ್ಯಕತ್ತಾರ. ಅದ್ರ ಜೊತೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಬೆಳಗಾವಿ ಹುಟ್ಟಿದ ಅನ್ಕೊಂಡು ಬೆಳಗಾವಿ ನಗರದಲ್ಲಿ ಯಾರು ಮಂತ್ರಿ ಆಗಿಲ್ಲ. ಹಿಂದಿನ ಒಂದು ಸ್ವಲ್ಪ ಹಿಸ್ಟ್ರಿ ತೆಗೆದು ನೋಡ್ರೆ ಬೆಳಗಾವಿ ಲೋಕಲ್ದಲ್ಲಿ ಯಾರು ಮಂತ್ರಿ ಆಗಿಲ್ಲ. ಅದಕ್ಕಾಗಿ ದಯಮಾಡಿ ರಾಜು ಶೇಟ್ ಅವರು ಎಲ್ಲಾ ಧರ್ಮ, ಎಲ್ಲಾ ಜಾತಿ, ಎಲ್ಲಾ ಕುಲ ಗೋತ್ರ ಜೊತೆ ಬಹಳ ಒಳ್ಳೆಯ ಸಂಬಂಧ ಇಟ್ಕೊಂಡಾರ. ಹಾಗಾಗಿ ದಯಮಾಡಿ ಅವ್ರಿಗೊಂದ ಮಂತ್ರಿ ಮಂಡಳ ಒಳಗ ಒಂದು ಅಪಾರ್ಚುನಿಟಿ ಕೊಟ್ರೆ, ಒಂದು ಮಂತ್ರಿ ಸ್ಥಾನ ಕೊಟ್ರೆ ಬೆಳಗಾವಿ ಒಳ್ಳೆ ರೀತಿ ಡೆವಲಪ್ಮೆಂಟ್ ಆಗ್ತದ, ಒಳ್ಳೆ ರೀತಿ ಸ್ಕೋಪ್ ಸಿಗ್ತದ. ಅದಕ್ಕಾಗಿ ಇವತ್ತು ಸತೀಶ್ ಅಣ್ಣ ಅದಾರ, ಇಡೀ ಕರ್ನಾಟಕ ರಾಜ್ಯದ PWD ಮಂತ್ರಿ ಅವರು. ಅದಕ್ಕಾಗಿ ಇಲ್ಲಿ ಲೋಕಲ್ ಒಬ್ಬರು ಮಂತ್ರಿ ಕೊಟ್ಟಂದ್ರೆ ನಮ್ಗೆ ಒಳ್ಳೆ ಒಂದು ಅನುಕೂಲ ಆಗ್ತದ. ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅದಾರ, ಅವರು ಕೂಡ ಸ್ಟೇಟ್ ಲೆವೆಲ್ ಮಂತ್ರಿ. ಅದಕ್ಕೆ ಇಲ್ಲಿ ಲೋಕಲ್ ಮಂತ್ರಿ ಅನ್ನೋರು ಯಾರೋ ಹೋಗಿ ಇಲ್ಲಿ ಇದ್ರಂದ್ರ ಅವ್ರಿಗೆ ಕೆಲಸ ಮಾಡಕ್ಕೆ ಇನ್ನೂ ಸಪೋರ್ಟ್ ಆಗ್ತದ. ಅದಕ್ಕಾಗಿ ದಯಮಾಡಿ ಈ ದೊಡ್ಡ ಜಿಲ್ಲೆ ಆದಂತ ಬೆಳಗಾವಿ ಜಿಲ್ಲೆ 3 ಜಿಲ್ಲೆ ಆಗುವಂತ ಒಂದು ಕೆಪಾಸಿಟಿ ಅದ. ಅದಕ್ಕಾಗಿ ದಯಮಾಡಿ ರಾಜು ಶೇಟ್ ಅವರು ಲೋಕಲ್ ಒಂದು ಕ್ಯಾಂಡಿಡೇಟ್ ಒಂದು ಮಂತ್ರಿ ಮಂಡಲವನ್ನು ಮಾಡಿದ್ರ ಒಳ್ಳೆ ರೀತಿ ಬೆಳಗಾವಿಗೆ ಒಂದು ಸ್ಥಾನಮಾನ ಕೊಟ್ಟಂಗ ಆಗ್ತದೆ ಅಂತ ಹೇಳಿ ನಾವು ಬೇಡ್ಕೊಳ್ತೀವಿ. ಅದೇ ರೀತಿ ಇವತ್ತು KPCC ಅಧ್ಯಕ್ಷರು ಮತ್ತ ಈಗಿನ ಮುಖ್ಯಮಂತ್ರಿ ಅವರ ನಮ್ಮ DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಎಲ್ಲ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂರ್ಕೊಂಡು ಬೆಳಗಾವಿ ನಗರ ಏನ್ ಹುಟ್ಟಿಲ್ಲ ಅವತ್ತಿನ ಹಿಡ್ಕೊಂಡು ಇವತ್ತಿನ ತನ ಮಂತ್ರಿ ಮಂಡಲ ಒಮ್ಮೆ ಸಿಕ್ಕಿಲ್ಲ. ಅದಕ್ಕೆ ಬೆಳಗಾವಿ ನಗರಕ್ಕೆ ಒಂದು ಅಪಾರ್ಚುನಿಟಿ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳಾಗಿತ್ತು ಅಷ್ಟೇ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.